ಅವರಲ್ಲಿ ಸ್ಫೂರ್ತಿಯನ್ನು ತುಂಬುವಂಥ ಕೆಲಸವನ್ನು ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾಡಿದ್ದೇವೆ. ಎಲ್ಲ ಮಕ್ಕಳು ಇವತ್ತು ಖುಷಿಯಿಂದ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ವಿಚಾರದಲ್ಲಿ ಜೀವನ ಚರಿತ್ರೆಯನ್ನು ಚೆನ್ನಾಗಿ ಹಚ್ಕೊಂಡಿದ್ದಾರೆ. ಅದೇ ರೀತಿ ಅವರು ಕೂಡ ತಮ್ಮ ಸ್ವಂತ ಬದುಕಿನಲ್ಲಿ ಓದುವಾಗಿರ್ಬೋದು, ಆಟ ಇರ್ಬೋದು, ಇನ್ನಿತರೆ ಚಟುವಟಿಕೆಗಳಲ್ಲಿ ಅದ್ವಿತೀಯದ ಸಾಧನೆಯನ್ನು ಮಾಡಬೇಕು ಅನ್ನೋ ಒಂದು ಸ್ಫೂರ್ತಿಯನ್ನು ಅವ್ರಿಗೊಂದು ದೂರದೃಷ್ಟಿಯನ್ನು ಈ ಸಭೆಯಲ್ಲಿ ಒಂದು ಮನವರಿಕೆ ಮಾಡಿದ್ರಿಂದ ಅವೆಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ಇದು ಒಂದು ದೂರದೃಷ್ಟಿ ಒಂದು ಕಾರ್ಯಕ್ರಮ ಆಗಿರ್ತದೆ. ಮತ್ತೆ ಕೋಟ್ಪಾ ಕಾಯ್ದೆ ಅಂತಿದೆ, ಅದಕ್ಕೆ ನಾವು ನಿಮ್ಮೆಲ್ಲರೂ ಕೋರ್ತೀವಿ. ಲೈಕ್ ನೋಡಾಕ ತಂಬಾಕು ಇಷ್ಟ ಇರ್ತದ, ಸಿಗರೇಟ್ ಇಷ್ಟ ಇರ್ತದ. ಅದರಲ್ಲಿ 4,000ಕ್ಕಿಂತ ಹೆಚ್ಚು ಈ ಶ್ವಾಸಕೋಶವನ್ನು ನಾವು ಅದನ್ನ ಹಿಂಡಿ ಬಿಟ್ರ ಅದರಲ್ಲಿ ಲರ್ನಿಂಗ್ ಬೈ ಸೀಯಿಂಗ್ ಅಂತ ಹೇಳ್ತೀವಿ. ಮಕ್ಕಳು ಸಮಾಜದಲ್ಲಿ ಮತ್ತೆ ಮನೆಯಲ್ಲಿ ಏನೇ ನಡೆದಿದ ನೋಡಿ ಕಲಿತಾ ಹೋಗ್ತದ. ಅಂತ ಒಂದು ವಾತಾವರಣವನ್ನ ನಾವು ಸೃಷ್ಟಿ ಮಾಡಬಾರ್ದು ಅಂತ ಹೇಳಿ ಈ ಒಂದು ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಈ ಇತರೆ ದುಷ್ಪರಿಣಾಮಗಳು ಯಾವ ಧೂಮಪಾನ, ಸಿಗರೇಟು, ಬೀಡಿ, ಸಿಗರೇಟ್ ಇದ್ರ ಬಗ್ಗೆ ಭಾಳ ಕಡಿಮೆ ಐತ್ರಿ. ಉಳಿದ ಹಳ್ಳಿಯೊಳಗೆ ನೋಡ್ತಾನೆ ಸಣ್ಣ ಮಕ್ಕಳಿದ್ದು ಅವನ್ನೆಲ್ಲ ಸೇವನೆ ಮಾಡ್ತಾರ. ಆದ್ರೆ ನಮ್ಮ ಗ್ರಾಮದೊಳಗ ಚಿಕ್ಕ ಮಕ್ಕಳು ದೊಡ್ಡವರಿಗಾದ ಅದ್ರ ಬಗ್ಗೆ ಅರಿವು ಐತಿ. ಆದ್ರೆ ಹಿರಿಯರಿಗೆ ಒಂದು ಬೆಲೆ ಕೊಟ್ಟು ನಮ್ಮಲ್ಲಿ ಈ ಒಂದು ಚಟಾದಿಗಳನ್ನ ಕಡಿಮೆ ಮಾಡಿದ್ದಾರೆ ಅಂತ ನಾನು ಈ ಮೂಲಕ ಜನರಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ. ತಂಬಾಕಿನಿಂದ ಅನೇಕ ವರ್ಷಕ್ಕೆ ಒಂದು 10 ಲಕ್ಷ 11 ಲಕ್ಷ ಜನ ಸಾವನ್ನಪ್ತಾರ. ಅದಕ್ಕೆ ಜನರ ಪ್ರಾಣ ಉಳಿಸ್ಬೇಕಂದ್ರೆ ತಂಬಾಕು ಮುಕ್ತ ಮಾಡ್ಬೇಕಂತೇಳಿ ಎಲ್ಲ ಹಳ್ಳಿಯಲ್ಲಿ ಆರೋಗ್ಯ ಅಧಿಕಾರಿಗಳು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ನಾನು ಇವತ್ತ ನಮ್ಮ ಮಚಾಪುರ ಗ್ರಾಮದಿಂದ ನಮ್ಮ ಎಲ್ಲ ಪಂಚಾಯತ್ ವತಿಯಿಂದ ನಾನು ಇವತ್ತಿಗೆ ಅವ್ರಿಗೆ ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ. ಅದರಿಂದ ಏನೇನು ತೊಂದರೆ ಆಗ್ತಾವು, ಯಾವ್ಯಾವ ರೀತಿ ಕ್ಯಾನ್ಸರ್ಗಳು ಬರ್ತಾವು, ಕಾಯಿಲೆಗಳು ಯಾವ ರೀತಿ ಅಟ್ಯಾಕ್ ಆಗ್ತಾವು, TB ಬರೋದು, ಇದ್ರ ಬಗ್ಗೆ ಅವೇರ್ನೆಸ್ ಅನ್ನು ಮೂಡಿಸಿ ಜನರಿಗೆ ತಂಬಾಕು ಸೇವನೆಯಿಂದ ಆಗೋ ದುಷ್ಪರಿಣಾಮಗಳ ಬಗ್ಗೆ ನಾವು ತಿಳುವಳಿಕೆ ಕೊಟ್ಟು ಜನರಲ್ಲಿ ಮೋಟಿವೇಶನ್ ಮಾಡಿ ಈ ತಂಬಾಕನ್ನು ತ್ಯಜಿಸ್ಬೇಕು. ತಂಬಾಕು ತ್ಯಜಿಸ್ಬೇಕಂತಂದ್ರೆ ಅವ್ರಿಗೆ ಇವನ್ನು ನಾವು ನಿಕೋಟಿನ್ ರಿಪ್ಲೇಸ್ಮೆಂಟ್ ಟ್ರೀಟ್ಮೆಂಟ್ ಬಗ್ಗೆನೂ ಸಹಿತ ನಾವು ಅವರಿಗೆ ಅರಿವನ್ನು ಮೂಡಿಸಿದ್ದೇವೆ. ತಂಬಾಕು ಮುಕ್ತ ಮತ್ತು ತಂಬಾಕು ನಿಯಂತ್ರಣ ಮಾಡಲಿಕ್ಕೆ ವಿಶೇಷವಾಗಿ ಮುಂದಿನ ಯುವ ಪೀಳಿಗೆಯಲ್ಲಿ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಅಡಿ 2023ರಿಂದ ತಂಬಾಕು ಮುಕ್ತ ಯುವ ಅಭಿಯಾನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ 23ರಲ್ಲಿ 1.2 ಮತ್ತು 24ರಲ್ಲಿ 2.1 ಮಾಡಿದ್ದೇವೆ. ಅದರಡಿ ಸುಮಾರು ಜಿಲ್ಲೆಯಲ್ಲಿ 864 ಶೈಕ್ಷಣಿಕ ಸಂಸ್ಥೆಗಳನ್ನು ಮತ್ತು 2 ಗ್ರಾಮಗಳನ್ನು ನಾವು ಈಗಾಗಲೇ ತಂಬಾಕು ಮುಕ್ತ ಮಾಡಿದ್ದೇವೆ.